ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್. ನೋಡಿ, ವೆಲ್ವೆಟ್ ಬ್ಲೌಸ್ನ ಇವತ್ತು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋಣ. ತುಂಬಾನೇ ಈಸಿ ಮೆಥಡ್ನಲ್ಲಿ ನಾವು ಯಾವ ರೀತಿ ಕಟಿಂಗ್ ಸ್ಟಿಚಿಂಗ್ ಮಾಡ್ಬೋದು ಅನ್ನೋದನ್ನ ನಾನು ಇವತ್ತು ಡೀಟೇಲ್ಡ್ ಆಗಿ ಕಟಿಂಗ್ ವಿತ್ ಸ್ಟಿಚಿಂಗ್ನ ಪೂರ್ತಿ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಲೇಯರಿಗೆ ಈ ರೀತಿಯಾಗಿ ಫೋಲ್ಡ್ನ ಮಾಡ್ಕೊಂಡಿದ್ದೀನಿ. ಯಾಕೆ ಫಸ್ಟ್ ನಾವು ಬ್ಯಾಕ್ನ ಮಾಡ್ಕೊಳ್ಳೋಣ. ನನಗೆ ಪೂರ್ತಿ ರೆಡಿ 14.5 ಬೇಕು, 1.5 ಇಂಚ್ ಜಾಸ್ತಿ ತಗೊಂಡಿದ್ದೀನಿ. ಸೊ ಫುಲ್ ಲೆಂತ್ ಬಂದು 16 ಇಂಚಿಗೆ ನಾನು ಮಾರ್ಕ್ನ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾವು ಫುಲ್ ಲೆಂತ್ನ ಇಟ್ಕೊಂಡ್ವಿ. ಈಗ ನಾವು ಭುಜ ತಗೋಬೇಕು. ಭುಜ ತಗೊಳ್ಳೋದಕ್ಕೆ ನನಗೆ ಫುಲ್ ಭುಜ ಬಂದು 14.5 ಬರುತ್ತೆ. ಡಿವೈಡೆಡ್ ಬೈ 2 ಅಂತ ಮಾಡ್ಕೊಂಡಾಗ ನಮಗೆ ಎಷ್ಟು ಬರುತ್ತೆ ಅಂತಂದ್ರೆ 7.25 ಬರುತ್ತೆ. ಡಿವೈಡೆಡ್ ಬೈ 2 ಅಂತ ಮಾಡ್ಕೊಂಡಾಗ 7.25 ಬರುತ್ತೆ. ಈಗ ನಾವು ಇದರಲ್ಲಿ ಮೈನಸ್ ಮಾಡ್ಕೋಬೇಕು. ಈ 7.25 1.5 ಇಂಚ್ನ ಮೈನಸ್ ಮಾಡ್ಕೊಳ್ಳೋಣ. ಸೊ ಎಷ್ಟು ಬರುತ್ತೆ ನೋಡಿದ್ರಿ, ಈಗ 5.25 ಬರುತ್ತೆ. 5.25. ಸೊ ಈ 5.25ನ ನಾನೀಗ ಭುಜ ಅಂತ ತಗೋತಾ ಇದ್ದೀನಿ. ನಾನೀಗ 40 ಸೈಜ್ ಬ್ಲೌಸ್ನ ಮಾಡ್ತಾ ಇದ್ದೀನಿ. ಹಾಗೆ ಡೀಪ್ ನೆಕ್ ಬ್ಲೌಸ್ ಮಾಡ್ತಾ ಇರೋದ್ರಿಂದ ಈ ರೀತಿಯಾಗಿ ತಗೋತಾ ಇದ್ದೀನಿ. ನೀವು ಯಾವ ರೀತಿ ಬ್ಲೌಸ್ನ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಭುಜ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಈಗ ಏನ್ ಮಾಡ್ತಾ ಇದ್ದೀನಿ, ಇದಕ್ಕೆ 1/4 ಇಂಚು ಸೇರಿಸಿ 6 ಮಾಡ್ಕೊಂಡೆ. ಈ 6 ಹಾರ್ಮೋಲ್ ಡೌನ್ ನ ತಗೋತಾ ಇದ್ದೀನಿ. ಈ 40 ಸೈಜ್ ಬ್ಲೌಸಿಗೆ ನೋಡ್ಕೊಂಡು ನೀವು ಹಾರ್ಮೋಲ್ ಡೌನ್ ನ ತಗೋಬೇಕಾಗತ್ತೆ. ನಾನು ಈಗ ಇಲ್ಲಿ 6 ಇಂಚಿನ ಹಾರ್ಮೋಲ್ ಡೌನ್ ತಗೊಂಡ್ರೆ ನಿಮ್ಗೆ ಇಲ್ಲಿ ಪರ್ಫೆಕ್ಟ್ ಆಗಿ ಬರುತ್ತೆ. ಸ್ವಲ್ಪ ಏನಾದ್ರೂ ಇನ್ನೂ ಸ್ವಲ್ಪ ಅವರಿಗೆ ಕಂಕ್ಳತ್ರ ಎಲ್ಲ ಸ್ವಲ್ಪ ಜಾಸ್ತಿ ಬೇಕು ಅಂದಾಗ ಇನ್ನೊಂದು 1/4 ಇಂಚು ಸೇರಿಸಿ ತಗೊಳ್ಳಿ, ಅವಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್. ಇದು ಈಗ ಇಲ್ಲಿ 5.25ನ ತಗೊಂಡಿದ್ದೀನಿ, ಇಲ್ಲಿ 6ನ ತಗೊಂಡಿದ್ದೀನಿ. ಈಗ ಎದೆ ಸುತ್ತಳತೆ ತಗೋಬೇಕು. ಎದೆ ಸುತ್ತಳತೆ ಅಂದ್ರೆ 40 ಸೈಜ್ ಏನ್ ಬಂದಿರುತ್ತೆ ಅದ್ರ 4ನೇ ಭಾಗ ಅಂದ್ರೆ 10 ಬಂದಿರುತ್ತೆ ಫ್ರೆಂಡ್ಸ್. ಆ 10ನ ಮಾರ್ಕ್ ಮಾಡಿದ್ದೀನಿ. ಈಗ ಇಲ್ಲಿ 2ರಿಂದ 2.5 ಇಂಚು, 1.5 ಇಂಚು, 1 ಇಂಚಿಂದನೂ ನಾವು ಎಕ್ಸೆಸ್ ಅನ್ನೋದನ್ನ ತಗೋಬಹುದು. ಅವ್ರು ನಂಗೆ ಎಕ್ಸೆಸ್ ಜಾಸ್ತಿ ಬೇಕು ಅಂತ ಹೇಳಿರೋದ್ರಿಂದ ಹೀಗೆ ತಗೊಂಡಿದ್ದೀನಿ. ಹಾಗೆ ಸೊಂಟ ಬಂದು 37 ಬರುತ್ತೆ. ಡಿವೈಡೆಡ್ ಬೈ 4 ಅಂತ ಹಾಕೊಂಡ್ರೆ ನಮ್ಗೆ 9.25 ಅಂದ್ರೆ 4ನೇ ಭಾಗ. 37ರಲ್ಲಿ 4ನೇ ಭಾಗ ಬಂದು 9.25 ಬರುತ್ತೆ. ಸೊ 1 ಇಂಚ್ ಡಾರ್ಟಿಗೆ. ಹಾಗೆ ಇಲ್ಲಿ ಮಾರ್ಜಿನ್ ಲೈನ್ ನಾವೇನ್ 2.25 ಇಂಚ್ ತಗೊಂಡಿದೀವಿ ಅದೇ ರೀತಿಯಾಗಿ 2.25 ಇಂಚ್ ನಾನು ಮಾರ್ಜಿನ್ ಲೈನ್ ಬಿಟ್ಟಿದ್ದೀನಿ. ಈ ರೀತಿಯಾಗಿ ಫಸ್ಟ್ ನಾವು ಮಾರ್ಕ್ನ ಮಾಡ್ಕೊಂಡಿದ್ದೀವಿ. ಈಗ ಇಲ್ಲಿ ಎದೆ ಸುತ್ತಳತೆ ಇಲ್ಲಿ ನೋಡಿ 2.5 ಇಟ್ಟಿದ್ದೀನಿ, ಇಲ್ಲಿ 9.25 ಇಟ್ಟಿದ್ದೀನಿ ನಮ್ಗೆ ಸೊಂಟದ್ದು. ಹಾಗೆ 1 ಇಂಚ್ ಡಾರ್ಟ್. ಈಗ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ನನ್ಗೆ ಇಲ್ಲಿ 9 ಇಂಚ್ ಬರ್ಬೇಕು. ಈ ಹಾರ್ಮೋಲ್ದು ಏನ್ ಬಂದಿದೆ ಇಲ್ಲಿ ನನಗೆ 9 ಬರಬೇಕು. ಈ 9 ಕರೆಕ್ಟ್ ಆಗಿ ಬರುತ್ತಾ ಅನ್ನೋದನ್ನ ನೋಡ್ಕೊಳ್ಳೋಣ. ಇಲ್ಲಿ ನಾನು 1.5 ಇಂಚಿಗೆ ಇಟ್ಟಿದ್ದೀರ ಲೈನ್ ನ ಹಾಕಿದ್ದೀನಿ. ಹಾಗೇನೆ ನಿಮ್ದು ಏನು ಹಾರ್ಮೋಲ್ ಡೌನ್ ತಗೊಂಡಿರ್ತೀರ ಅದ್ರ ಅರ್ಧ ಭಾಗನ ಈ ತರ ಮಾರ್ಕ್ ಮಾಡ್ಕೊಳ್ಳಿ. ಏನಕ್ಕೆ ಇದು ಅರ್ಧ ಅಂತ ಅಂದ್ರೆ, ಅರ್ಧದಿಂದ ಶೇಪ್ನ ಕೊಟ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಈ ಹಾರ್ಮೋಲ್ ಹತ್ರ ಕೆಲವೊಂದ್ಸರಿ ಕುಪ್ಪೆ ಬರುತ್ತೆ, ರಿಂಕಲ್ ಬರುತ್ತೆ ಎಲ್ಲ ಹೇಳ್ತಾ ಇರ್ತೀರಲ್ಲ, ಹಾಗೆ ಬರಬಾರ್ದು ಅಂತ. ನೋಡಿ, ಇಲ್ಲಿ ಕರೆಕ್ಟ್ ಆಗಿ ನನಗೆ 9ಕ್ಕೆ ಕರೆಕ್ಟ್ ಆಗಿ ಬಂದಿದೆ. ಈ ರೀತಿಯಾಗಿ ಬಂದಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಬಂದಿರುತ್ತೆ. ಇದು 40 ಸೈಜ್ ಬ್ಲೌಸು ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, 40 ಸೈಜ್ ಬ್ಲೌಸಿಗೆ ನಾನು ಈ ರೀತಿಯಾಗಿ ಇದರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೋಬೇಕಾಗತ್ತೆ. ಇನ್ನೂ ಸ್ವಲ್ಪ ದಪ್ಪ ಈ ತರ ಆ ತರ ಅಂದಾಗ ನೆಕ್ ವಿಡ್ತ್ನ ನಾನು 2.25ನ ತಗೋತಾ ಇದ್ದೀನಿ. ನಮ್ಗೆ ನೆಕ್ ವಿಡ್ತ್ ಬಂದು 2.25ನ ತಗೋತಾ ಇದ್ದೀನಿ. ಹಾಗೆ ನೆಕ್ ಡೀಪ್ ಅಂತ ತಗೊಂಡಾಗ ನೋಡಿ, ಇಲ್ಲಿ ನಾನು ನಮ್ಗೆ ಎಷ್ಟು ಬೇಕಾಗುತ್ತೆ ಅಂದ್ರೆ 4 ಇಂಚ್ ಬರ್ಬೇಕಾಗತ್ತೆ. 4 ಇಂಚ್ ಬ್ಯಾಕ್ ಡೀಪ್ ಅಂದ್ರೆ ಆ ಪಟ್ಟಿ ಏನ್ ಬಂದಿದೆ ಅದು 4 ಬೇಕು ಅಂತ ಅಂದಾಗ ಈ ರೀತಿಯಾಗಿ ಇಟ್ಕೊಂಡು ನೋಡಿ, ಇಲ್ಲಿ ಈ ವಿಡ್ತ್ ಅನ್ನೋದು ಇದು ಸ್ವಲ್ಪ ಬ್ರಾಡ್ ಬೇಕು ಅಂತ ಅಂದಾಗ ನಾವು 3.25 ತನಕನೂ ತಗೋಬಹುದು, 4 ತನಕನೂ ತಗೋಬಹುದು. ನಮ್ಗೆ ಬ್ರಾಡ್ ಅನ್ನೋದು ಜಾಸ್ತಿ ಬೇಕು ಅಂತ ಅಂದಾಗ ಈ ವಿಡ್ತ್ ಅನ್ನೋದನ್ನ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ಶೇಪ್ ರೌಂಡ್ ಶೇಪ್ ಅಂತಾನೆ ಹೇಳಿರೋದ್ರಿಂದ ನೋಡಿ, ಈ ತರ ಆಫ್ ಟು ಆಫ್ ಕೊಟ್ಟಾಗ ನಿಮ್ಗೆ ಇದು ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ. ಹಾಗೇನೆ ನೀಟಾಗಿ ಕೂಡ ಕುತ್ಕೊಳ್ಳುತ್ತೆ. ನಾನು ಇಲ್ಲಿ ಯಾವುದೇ ರೀತಿ ಶೋಲ್ಡರ್ನ ಮಾರ್ಕ್ ಮಾಡಿಲ್ಲ, ನೋಡ್ತಾ ಇರ್ಬೋದು. ಸ್ಟ್ರೈಟ್ ಅದೇ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಇಲ್ಲಿ 2.25 ತಗೊಂಡಿದ್ದೀನಿ, ಇಲ್ಲಿ 3.25 ತಗೊಂಡಿದ್ದೀನಿ. ಹೇಳದ್ನಲ್ಲ 3.25 4 ತನಕನೂ ತಗೋಬಹುದು ಅಂತ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ನನ್ಗೆ 9 ಕರೆಕ್ಟ್ ಆಗಿ ಬಂದಿದೆಯಲ್ಲ, ಅದಕ್ಕೆ ಇಲ್ಲಿ ನಾನು ಅರ್ಧ ಇಂಚ್ ಜಾಸ್ತಿ ತಗೊಂಡೆ. ಏನಕ್ಕೆ ಅಂದ್ರೆ ಇಲ್ಲಿ ಕಟಿಂಗ್ ಆದ್ಮೇಲೆ ನಮ್ಗೆ ಸ್ಟಿಚಿಂಗ್ ಲೈನ್ ಕರೆಕ್ಟ್ ಆಗಿ 9ಕ್ಕೆ ಬರುತ್ತೆ. ಅವಾಗ ಇಲ್ಲ ಅಂದಾಗ ಏನಾಗುತ್ತೆ, ನೀವು 9ಕ್ಕೆ ಕಟ್ ಮಾಡಿದಾಗ ಕೆಳಗಡೆ ಬಂದಾಗ 9.25 ಬಂದು ನಿಂತ್ಕೊಳ್ಳುತ್ತೆ. ಸೊ ಹಾಗಾಗಿ ನಾನೀಗ ಇಲ್ಲಿ 8.25ಗೆ ನಿಲ್ಸ್ಕೊಂಡ್ರೆ ನಿಮ್ಗೆ ಎಕ್ಸಾಕ್ಟ್ ಆಗಿ ಸ್ಟಿಚಿಂಗ್ ಆದಾಗ 9ಕ್ಕೆ ಪರ್ಫೆಕ್ಟ್ ಆಗಿ ಬರುತ್ತೆ. ನಿಮ್ಗೊಂದ್ಸರಿ ಮಾರ್ಕ್ ಮಾಡಿದಾಗ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಯಾಕಾಗುತ್ತೆ ಅಂದ್ರೆ ಇಲ್ಲಿ ಈ ತರ ಮಿಸ್ಟೇಕ್ಸ್ ಆಗಿರುತ್ತಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ಆಗುತ್ತೆ. ಈಗ ನಮ್ದು ಫ್ರಂಟ್ ಮಾಡ್ಕೋಬೇಕು. ಫ್ರಂಟ್ ಮಾಡೋದಕ್ಕೆ ನೋಡಿ 14
ನಮಗೆ 16 ಇಂಚ್ ತಗೊಂಡಿದೀವಲ್ಲ, ಇದ್ರಲ್ಲಿ 1 ಇಂಚ್ ಮೈನಸ್ ಮಾಡಿ 15 ಇಂಚ್ನ ನಾವು ಫ್ರಂಟಿಗೆ ತಗೊಳ್ಳೋಣ. ನಾವು ಫಸ್ಟ್ ಮಾಡಿದ್ದು ಬ್ಯಾಕಿಗೆ 1.5 ಇಂಚ್ ಎಕ್ಸ್ಟ್ರಾ ಸೇರಿಸಿ 16 ತಗೊಂಡಿದೀವಿ. ಈಗ ಫ್ರಂಟಿಗೆ ಆ 16ರಲ್ಲಿ 1 ಇಂಚ್ ಮೈನಸ್ ಮಾಡಿ 15 ಇಂಚಿಗೆ ಮಾರ್ಕ್ನ ಮಾಡ್ತಾ ಇದ್ದೀನಿ. 15 ಇಂಚು ಫುಲ್ ಲೆಂತ್ ಆಗಿ ಮಾರ್ಕ್ನ ಮಾಡ್ತಾ ಇದ್ದೀನಿ. ಹಾಗೇನೆ ಭುಜ ನಾನು ನಿಮಗೆ ಲಾಸ್ಟಲ್ಲಿ ಏನು ಹೇಳಿದೆ 14.25 ಬಂದಿರುತ್ತೆ. ಅದರಲ್ಲಿ ನನಗೆ ಅರ್ಧ ಭಾಗ ಅಂತ ತಗೊಂಡಾಗ 7.25 ಬರುತ್ತೆ. ಇದರಲ್ಲಿ -1.25 ಅಂತ ಮಾಡಿದಾಗ ನಿಮ್ಗೆ ಎಷ್ಟು ಬಂದಿರತ್ತೆ ಹೇಳಿ, 5.25 ಬರುತ್ತೆ. ಈ 5.25ಗೆ ಪ್ಲಸ್ 1/4 ಇಂಚಿನ ಸೇರಿಸಿ 6 ಇಂಚನ್ನ ನಾನೀಗ ಇಲ್ಲಿ ಭುಜ ತಗೋತಾ ಇದ್ದೀನಿ. ಫ್ರಂಟು ಬ್ಯಾಕಿಗೆ ಇದು ವ್ಯತ್ಯಾಸ ಬರುತ್ತೆ ಭುಜ ಅನ್ನೋದು. ನಾನು ಹಿಡಿದು ಕೂಡ ತೋರಿಸ್ತೀನಿ ಏನಕ್ಕೆ ಅನ್ನೋದನ್ನ ನಿಮ್ಗೆ ಮಾರ್ಕ್ ಮಾಡಿದ್ಮೇಲೆ ಗೊತ್ತಾಗತ್ತೆ. ಹಾಗೆ ಇಲ್ಲಿ ನಾನು ಹಾರ್ಮೋಲ್ ಡೌನು ಸೇಮ್ ಆಸ್ ಇಟ್ ಈಸ್ 6 ಏನು ತಗೊಂಡಿದ್ದೆ ಅದನ್ನೇ ತಗೊತಾ ಇದ್ದೀನಿ. ನೋಡಿ ಇಲ್ಲೂ ಅಷ್ಟೇ ಕೆಲವೊಂದ್ಸರಿ ನೀವು ಮಾರ್ಕ್ ಮಾಡ್ಕೋಬೇಕಾದ್ರೆ ವ್ಯತ್ಯಾಸ ಆಗಿರುತ್ತೆ. ಈ ಪಾಯಿಂಟ್ ವ್ಯತ್ಯಾಸ ಏನಾದ್ರು ಆಗಿದೆಯಾ ಅನ್ನೋದನ್ನ ನೀಟಾಗಿ ನೋಡ್ಕೊಂಡು ನೀವು ಇಲ್ಲಿ ಈ ರೀತಿಯಾಗಿ ಮಾರ್ಕ್ನ ಮಾಡ್ಕೊಳ್ಳಿ. ಈಗ ಎದೆ ಸುತ್ತಳತೆ ಹೇಳದ್ನಲ್ಲ 40 ಸೈಜ್ ಬ್ಲೌಸ್ ಮಾಡ್ತಾ ಇರೋದ್ರಿಂದ ನಿಮ್ಗೆ 40 ಅಂದ್ರೆ ಡಿವೈಡೆಡ್ ಬೈ 4 ಅಂತ ಮಾಡ್ಕೊಂಡಾಗ 10 ಬರುತ್ತೆ. ಆ 10ನ್ನ ನೀವು ಇಲ್ಲಿ ಇಟ್ಕೋಬೇಕು. ಹಾಗೇನೆ ಮಾರ್ಜಿನ್ ಲೈನ್ ನೀವೇನ್ ತಗೊಂಡಿರ್ತೀರಾ ಬ್ಯಾಕ್ ಅಲ್ಲಿ ಅದನ್ನೇ ತಗೊಳ್ಳಿ. ಇಲ್ಲಿ ಸೊಂಟದ್ದು ಸೇಮ್ ಬರುತ್ತೆ ಫ್ರೆಂಡ್ಸ್. ನಿಮ್ಗೆ ಏನ್ 37 ಬಂದಿರುತ್ತೆ, 9.25 ಬಂದಿರುತ್ತಲ್ಲ, 37 ಡಿವೈಡೆಡ್ ಬೈ 4 ಅಂತ ಮಾಡಿದಾಗ ಅದನ್ನ ಆಸ್ ಇಟ್ ಈಸ್ ತಗೊಳ್ಳಿ. ಇದನ್ನು ಅಷ್ಟೇ, ನಾನು ಚೆಸ್ಟ್ ನಾನು ಬರ್ದಿರ್ಲಿಲ್ಲಲ್ಲ ಅದಕ್ಕೆ ಬರಿತಾ ಇದ್ದೀನಿ ನೋಡಿ. 1/4 ಚೆಸ್ಟ್ ಅಂತ ಆಯ್ತು ಅಂದಾಗ 10 ಬರುತ್ತೆ. ಇಲ್ಲಿ ನಾನು ಡಾರ್ಟಿಗೆ 3 ಇಂಚ್ ತಗೋತಾ ಇದ್ದೀನಿ. 1.5 ಇಂಚಿಗೆ ನಾನು ಡಾರ್ಟ್ನ ಹಿಡಿತಾ ಇದ್ದೀನಿ. ಇದು 40 ಸೈಜ್ ಅವರಿಗೆ 1.5 ಹಿಡಿದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಅದಕ್ಕಿಂತ ಕಮ್ಮಿ ಹಿಡಿಯೋದಕ್ಕೆ ಹೋಗ್ಬೇಡಿ, ಅಷ್ಟು ಚಂದ ಬರಲ್ಲ, ಮತ್ತೆ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳಲ್ಲ ಕಫ್ ಅನ್ನೋದು. ಹಾಗಾಗಿ ಈ ರೀತಿಯಾಗಿ ನೀವು ಮಾರ್ಕ್ನ ಮಾಡ್ಕೊಳ್ಳಿ. ಈಗ ಇಲ್ಲಿ ನೀವು ಮಾರ್ಕ್ ಮಾಡ್ಬೇಕಾದ್ರೆ 1.25 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. 1.25 ಇಂಚು ಫ್ರಂಟಿಗೆ 1.25 ಇಂಚಿಗೆ ಮಾರ್ಕ್ ಮಾಡಿ ಇದೇ ರೀತಿಯಾಗಿ ಆಫ್ ಟು ಆಫ್ಗೆ ನೋಡ್ಕೊಂಡು ಇಲ್ಲಿ ನೀವು ಮಾರ್ಕ್ನ ಮಾಡ್ಬೇಕಾಗತ್ತೆ. ಎರಡಕ್ಕೂ ಅಷ್ಟೇ, ಯಾವುದೇ ಹಾರ್ಮೋಲ್ ನೀವು ಮಾರ್ಕ್ ಮಾಡ್ಬೇಕಾದ್ರೆ ಹೀಗೆ ಹಾಫ್ ಟು ಆಫ್ ಮಾಡಿ, ಆವಾಗ ನಿಮ್ಗೆ ಇದು ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಹಾಗೇನೆ ಶೇಪ್ಸ್ ಅನ್ನೋದು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ರಿಂಕಲ್ಸ್ ಎಲ್ಲ ಬರಬಾರ್ದು ಅಂದಾಗ ನೋಡ್ಕೊಳ್ಬೇಕು ನೀವು, ಅವಾಗಲೇ ನಿಮ್ಗೆ ಪರ್ಫೆಕ್ಟ್ ಆಗಿ ಬರೋದು. ಈಗ ಇಲ್ಲಿ ನೋಡಿ 9 ಬರುತ್ತಾ ಅಂತ, 9 ಬರಲ್ಲ, 8ವರೆಗೆ ಬರುತ್ತೆ. ಅಂದ್ರೆ ಇದು ಡೌನ್ ಅಲ್ಲಿ ಕಟ್ ಆಗಿ ಸ್ಟಿಚ್ ಆದಾಗ ನಿಮ್ಗೆ ಕರೆಕ್ಟ್ ಆಗಿ 9ಕ್ಕೆ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಎಕ್ಸಸ್ ಹಾಕುವಂತ ಅವಶ್ಯಕತೆ ಇರಲ್ಲ. ಈಗ ಇಲ್ಲಿ ನೆಕ್ ವಿಡ್ತು ನೋಡಿ 2.25ಗೆ ನಾನು ಇಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ, ಈಗ ನೀಟಾಗಿ ಬರುತ್ತೆ. ಭುಜ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ, ಎಲ್ಲೂ ವ್ಯತ್ಯಾಸ ಅನ್ನೋದು ಆಗ್ತಾ ಇಲ್ಲ. ವ್ಯತ್ಯಾಸ ಆಯ್ತು ಅಂತ ಅಂದಾಗ ಒಂದ್ರ ಭುಜ ಇನ್ನೊಂದ್ರ ಭುಜ ಸಪ್ರೇಟ್ ಆಗುತ್ತೆ. ಸೊ ಈಗ ಇಲ್ಲಿ ನಾನು ಮಾಡ್ತಾ ಇರೋದು ಕರೆಕ್ಟ್ ಆಗಿರೋದ್ರಿಂದ ನೀಟಾಗಿ ನಮ್ಗೆ ಭುಜ ಅನ್ನೋದು ಒಂದೇ ಸಮ ಬರಬೇಕು, ಫ್ರಂಟ್ಗೂ ಬ್ಯಾಕಿಗೂ. ನೆಕ್ ಬಿಡ್ತು ಮಾತ್ರ ನಾವು ಚೇಂಜಸ್ನ ತಗೊಂತಾ ಇದೀವಿ, ಇನ್ನು ಬೇರೆದೆಲ್ಲ ಕರೆಕ್ಟ್ ಆಗಿ ಇದೆ. ಹಾಗೆ ನೆಕ್ ಡೀಪ್ನ ನಾನು ಮಾರ್ಕ್ ಮಾಡದೆ ನೋಡ್ತಾ ಇದ್ದೀರಲ್ಲ, ನಿಮ್ದು ಏನ್ ನೆಕ್ ಡೀಪ್ ಇರತ್ತೆ ಅದಕ್ಕಿಂತ ಅರ್ಧ ಇಂಚು ಜಾಸ್ತಿ ತಗೊಂಡು ಈ ರೀತಿಯಾಗಿ ಮಾರ್ಕ್ನ ಮಾಡಿ ಶೇಪ್ನ ಕೊಡಿ. ಅವಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ ನೆಕ್ ಡೀಪ್ ಅನ್ನೋದು. ಈ ರೀತಿಯಾಗಿ ಮಾಡೋದ್ರಿಂದ ಫ್ರಂಟ್ ಪರ್ಫೆಕ್ಟ್ ಆಗಿ ಬರುತ್ತೆ. ಈಗ ನಾವೇನ್ ಮಾಡೋಣ, ಡಾರ್ಟಿಗೆ ನೋಡಿ, ಇಲ್ಲಿ ಏನ್ ನಾವು ನೆಕ್ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಅಲ್ಲಿಂದ 1 ಇಂಚ್ ಮುಂದಕ್ಕೆ ಮಾರ್ಕ್ ಮಾಡಬೇಕು. ಇಲ್ಲಿ ಡಾರ್ಟ್ ಹಿಡಿಬೇಕಾದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ, 10ವರೆಗೆ ಹಿಡಿಬೇಕು, 11ಕ್ಕೆ ಮಾರ್ಕ್ ಮಾಡ್ತಾ ಇದ್ದೀನಿ. 11ಕ್ಕೆ ಯಾಕೆ ಅಂದ್ರೆ ಇಲ್ಲಿ ಶೋಲ್ಡರಿಗೆ ಅರ್ಧ ಹೋಗುತ್ತಲ್ಲ, ಸೊ ಹಾಗಾಗಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡು ನಾನು ಡಾರ್ಟ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿಂದ ಇಲ್ಲಿಗೆ ನಾನು 1.25 ಇಂಚ್ ನಾವೇನ್ ಮಾರ್ಕ್ ಮಾಡ್ಕೊಂಡಿದೀವಲ್ಲ, ಬಿಟ್ಟಿದೀವಲ್ಲ 3 ಇಂಚ್ ಬಿಟ್ಟಿದೀವಲ್ಲ, ಅಲ್ಲಿ 1.25 ಡಿವೈಡ್ ಆಗುತ್ತೆ. ಅವಾಗ ನಿಮ್ಗೆ 3 ಇಂಚ್ ನೀಟಾಗಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ನಾವು ಡಾರ್ಟಿಗೆ ಏನ್ ಬಿಟ್ಟಿದೀವಿ ಅದು ಇಲ್ಲಿಗೆ ಹೋಗುತ್ತೆ. ಅವಾಗ ನಿಮ್ಗೆ ಡಾರ್ಟ್ ಅನ್ನೋದು ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಈ ರೀತಿಯಾಗಿ ಮಾಡಾದ್ಮೇಲೆ ನೋಡಿ, ಇಲ್ಲಿ 4 ಕಾಲಿಗೆ ಮಾರ್ಕ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನ 4 ಕಾಲಿಗೆ ಮಾರ್ಕ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಎಲ್ ಶೇಪ್ ಮಾರ್ಕಿಂಗಿಗೋಸ್ಕರ, ನಮ್ದು ಏನು ಎಲ್ ಶೇಪ್ ಮಾರ್ಕ್ ಮಾಡ್ಕೊಂತೀವಲ್ಲ ಅದಕ್ಕೋಸ್ಕರ ಇಲ್ಲಿ 4 ಕಾಲಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ 3 ಇಂಚಿಗೆ ಮಾರ್ಕ್ನ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಮಾಡಿದಾಗ ನಿಮ್ಗೆ ಎಲ್ ಶೇಪ್ ಕಟಿಂಗು, ಬುಟಿಕ್ ಸ್ಟೈಲ್ ಕಟಿಂಗ್ ಅಂತ ಹೇಳ್ತಾರಲ್ಲ ಆ ತರ ಕಟಿಂಗ್ ಆಗುತ್ತೆ. ಈ ರೀತಿಯಾಗಿ ನೀವು ಮಾಡ್ಕೊಂಡಾಗ ಈಗ ಇಲ್ಲಿ ಸೆಂಟರ್ ಡಾಟ್ ಅಂದ್ರೆ ನೆಕ್ ಹತ್ರ ಡಾಟ್ ಬರುತ್ತಲ್ಲ, ಅದನ್ನ ಎಷ್ಟು ಬಟ್ಟೆ ಇದೆ ಅದ್ರ ಅರ್ಧ ಭಾಗಕ್ಕೆ ನೀಟಾಗಿ ಮಾರ್ಕ್ ಮಾಡಿ. ಈ ವಿಡ್ತ್ ಏನ್ ಬಂದಿರುತ್ತೆ 2.25 ಇಡಿರಿ, ಯಾಕಂದ್ರೆ 1/4 ಇಂಚು ನಾವು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೊಟ್ ಮಾಡಿದಾಗ ಹೋಗುತ್ತಲ್ಲ. ಸೊ ಹಾಗಾಗಿ
ಇಲ್ಲಿ ನಮಗೆ 2 ಇಂಚ್ ಉಳ್ಕೊಳ್ಳುತ್ತೆ. ಸೊ 2.5 ನಾನು ಮಾರ್ಕ್ ಮಾಡಿದ್ದೀನಿ. ಹಾಗೇನೆ ಈ ಗ್ಯಾಪ್ನ ನೋಡ್ಕೊಳ್ಳಿ. ಈ ಗ್ಯಾಪ್ ಏನು 2 ಇಂಚ್ ಗ್ಯಾಪ್ ಬರುತ್ತೆ, ಆ ಗ್ಯಾಪ್ನ ನೋಡಿಕೊಂಡು ನೀವು ಮಾರ್ಕ್ನ ಮಾಡ್ಕೊಂಡ್ರು ನಿಮಗೆ 3 ಡಾಟ್ ಬ್ಲೌಸು ತುಂಬಾನೇ ಪರ್ಫೆಕ್ಟ್ ಆಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಹಾಗೆ ಡಾರ್ಟ್ ಹಿಡಿಬೇಕಾದ್ರೂ ಅಷ್ಟೇ ಅಲ್ಲಿ ಕರೆಕ್ಟಾಗಿ ಬರುತ್ತಾ ಅನ್ನೋದನ್ನ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಹಾಗೆ ಮೆನ್ಷನ್ ಮಾಡ್ತಾ ಇದೀನಿ ನೋಡಿ ಯಾವುದಕ್ಕೆ ಎಷ್ಟು ಅಂತ. ಇದನ್ನ ನೀಟಾಗಿ ಒಂದ್ಸರಿ ನೀವು ಕಟಿಂಗ್ ಮಾಡೋದಕ್ಕಿಂತ ಮುಂಚೆ ನೀಟಾಗಿ ಇನ್ನೊಂದ್ಸರಿ ನೀಟಾಗಿ ರೆಡಿ ಮಾಡಿಕೊಂಡು ಒಂದೊಂದ್ಸರಿ ಮೆಷರ್ ಮಾಡಿ ಆಮೇಲೆ ನೀವು ಕಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಪರ್ಫೆಕ್ಟ್ ಆಗಿ ಬರುತ್ತೆ, ಎಲ್ಲೂ ವೇರಿಯೇಷನ್ ಆಗಲ್ಲ. ಮತ್ತೆ ಯಾವುದೇ ಒಂದು ಪಾಯಿಂಟ್ನ ಕೂಡ ಮರಿಬೇಡಿ. ನೀವು ಮರ್ತಾಗ ಏನಾಗುತ್ತೆ ಒಂದು ಪಾಯಿಂಟ್ಗೂ ಇನ್ನೊಂದು ಪಾಯಿಂಟ್ಗೂ ವ್ಯತ್ಯಾಸ ಆಗುತ್ತೆ. ಸೊ ಚೇಂಜಸ್ ಅನ್ನೋದು ಆಗ್ತಾನೆ ಇರುತ್ತೆ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೀವು ಮಾಡೋ ಒಂದು ಲೈಕ್ ಇಂದ ತುಂಬಾ ಜನಕ್ಕೆ ವಿಡಿಯೋ ಸೆಂಡ್ ಆಗುತ್ತೆ. ಹಾಗೆ ತುಂಬಾ ಜನಕ್ಕೆ ವಿಡಿಯೋ ರೀಚ್ ಆಗೋದ್ರಿಂದ ಅವ್ರಿಗೆ ಕೂಡ ಯೂಸ್ಫುಲ್ ಆಗ್ತಾ ಇರತ್ತೆ. ಈ ರೀತಿಯಾಗಿ ನಾವು ಡಾರ್ಟ್ ನ ಮಾರ್ಕ್ ಮಾಡಾದ್ಮೇಲೆ ನೀಟಾಗಿ ಪ್ರಿಂಟ್ ತಗೊಂಡು ನೋಡಿ ಈ ತರ ಪ್ರೆಸ್ ಮಾಡೋದ್ರಿಂದ ನೀಟಾಗಿ ಏನ್ ಡಾರ್ಟ್ ಇದೆ ಅದು ಈ ಕಡೆ ಕೂಡ ಬರುತ್ತೆ, ಎಲ್ಲೂ ವೇರಿಯೇಷನ್ ಆಗಲ್ಲ. ಡಾರ್ಟ್ ಅಂದಾಗ ಒಂದ್ ಸೈಡ್ಗೂ ಇನ್ನೊಂದ್ ಸೈಡ್ಗೂ ವೇರಿಯೇಷನ್ ಆಗಬಾರ್ದು, ಅವಾಗ ನೀಟಾಗಿ ಬರುತ್ತೆ. ನೋಡಿ ಈಗ ನಾನು ಮೇನ್ ಫ್ಯಾಬ್ರಿಕ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೇನೆ 2 ಗುಂಪಿನಿಂದ ಲಾಕ್ ಮಾಡ್ಕೊಂಡಿದ್ದೀನಿ. ಇದನ್ನ ಫಸ್ಟ್ ಕ್ಲೀನ್ ಆಗಿ ಸ್ಟಿಚ್ ಹಾಕೋಬೇಕು. ನೋಡಿ ಗುಂಪಿನಿಂದ ಈ ತರ ಲಾಕ್ ಮಾಡ್ಕೊಂಡು ಸ್ಟಿಚ್ ಮಾಡೋದ್ರಿಂದ ನಿಮ್ಗೆ ಎಲ್ಲೂ ರಿಂಕಲ್ಸ್ ಅನ್ನೋದು ಬರಲ್ಲ, ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ಆಲ್ರೆಡಿ ಈಗ ನಾನು ಸ್ಟಿಚ್ ಹಾಕೊಂಡಾಗಿದೆ. ಈಗ ನಮ್ದು ಏನು ನೆಕ್ ಇದೆ ಅಲ್ಲಿ ಕೂಡ ಸ್ಟಿಚ್ ಹಾಕಿದ್ದೀನಿ. ಈಗ ನಾವಿಲ್ಲಿ 1/4 ಇಂಚಷ್ಟು ಬಿಟ್ಬಿಟ್ಟು ನೀಟಾಗಿ ಟ್ರಿಮ್ ಮಾಡಿ ತೆಗಿತಾ ಇದ್ದೀನಿ ಫ್ರೆಂಡ್ಸ್. ಈ ತರ ಟ್ರಿಮ್ ಮಾಡಾದ್ಮೇಲೆ ನೋಡಿ ಈ ತರ ಥ್ರೆಡ್ ಪೈಪಿಂಗ್ ನ ರೆಡಿ ಮಾಡ್ಕೊಂಡಿದ್ದೀನಿ. ಥ್ರೆಡ್ ಪೈಪಿಂಗ್ ನ ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಅಟ್ಯಾಚ್ ಕೂಡ ಮಾಡಿದ್ದೀನಿ. ಹಾಗೆ ಇಲ್ಲಿ ನಮ್ದು ಏನ್ ಮೇನ್ ಫ್ಯಾಬ್ರಿಕ್ ಇದೆ ಇದನ್ನ ನೀಟಾಗಿ ಈ ತರ ಕಟ್ ಮಾಡಿ ಮ್ಯಾಚ್ ಮಾಡಿ ನೋಡಿ ಈ ತರ ಉಲ್ಟಾ ಮಾಡಿ ಸ್ಟಿಚ್ ಹಾಕೊಂಡ್ರೆ ನಿಮ್ಗೆ ಥ್ರೆಡ್ ಪೈಪಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಈಗ ಆಲ್ರೆಡಿ ಉಲ್ಟಾ ಮಾಡಿ ಸ್ಟಿಚ್ ಕೂಡ ಹಾಕಿದ್ದೀನಿ. ಈಗ ಇಲ್ಲಿ ನಮ್ದು ಏನ್ ಥ್ರೆಡ್ ಪೈಪಿಂಗ್ ಕಚ್ಚಾ ಇದೆಯಲ್ಲ ಇದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊಂಡ್ರೆ ನಿಮ್ಗೆ ಕಚ್ಚಾ ಅನ್ನೋದು ನೀಟಾಗಿ ಫೋಲ್ಡ್ ಆಗಿ ಸ್ಟಿಚ್ ಆಗತ್ತೆ, ಫಿನಿಶಿಂಗ್ ಆಗಿ ಬಂದಿರತ್ತೆ, ಅಲ್ಲದೆ ನೀಟಾಗಿ ಕೂಡ ಕಾಣಿಸುತ್ತೆ. ನೋಡಿ ಈ ತರ ಮಾಡೋದ್ರಿಂದ ಈಗ ಆಲ್ರೆಡಿ ನೋಡಿ ಸ್ಟಿಚ್ ಹಾಕಿ ಆಗಿದೆ. ಮತ್ತೆ ಎಲ್ಲೂ ನಿಮ್ಗೆ ಕಚ್ಚಾ ಅನ್ನೋದು ಓಪನ್ ಆಗಲ್ಲ, ಫಿನಿಶಿಂಗ್ ಅನ್ನೋದು ನೀಟಾಗಿ ಬಂದಿದೆ. ಫ್ರಂಟಿಗೆ ಬ್ಯಾಕಿಗೆ 2 ಸೈಡ್ಗೆ ನೋಡಿ ಇದೇ ರೀತಿಯಾಗಿ ಥ್ರೆಡ್ ಪೈಪಿಂಗ್ ನಾನು ಅಟ್ಯಾಚ್ ಮಾಡಿದ್ದೀನಿ. ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ. ನೆಕ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಅಲ್ಲದೆ ಥ್ರೆಡ್ ಪೈಪಿಂಗ್ ಅನ್ನೋದು ಕೂಡ ಅಷ್ಟೇ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಥ್ರೆಡ್ ಪೈಪಿಂಗಿಗೆ ಅಂತಾನೆ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ. ಈಗ ನಮ್ದು ಏನ್ ಡಾರ್ಟ್ ಇದೆ ನೋಡಿ ಈ ಡಾರ್ಟ್ ಇನ್ನು ಅಷ್ಟೇ ನೀಟಾಗಿ ಹಿಡ್ಕೋಬೇಕು. ನೋಡಿ ಎಲ್ಲೂ ನೋಡಿ ಈ ರೀತಿಯಾಗಿ ಮಾರ್ಕ್ ನ ಮಾಡ್ಕೊಂಡು ಈ ರೀತಿಯಾಗಿ ಹಿಡಿದಾಗ ನಿಮ್ಗೆ ಡಾರ್ಟ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಈಗ 3 ಡಾರ್ಟ್ ನ ಹಿಡಿದು ತೋರಿಸ್ತೀನಿ ನೋಡಿ ಯಾವ ರೀತಿ ಬಂದಿದೆ ಕಫ್ ಅನ್ನೋದು. ಈ ರೀತಿಯಾಗಿ ನೀವು ಡಾರ್ಟ್ ನ ಹಿಡ್ಕೋಬೇಕು. ಡೀಟೇಲ್ಡ್ ಆಗಿ ವಿಡಿಯೋನ ಇನ್ನೊಂದ್ಸತಿ ಮಾಡ್ತೀನಿ. ಇವತ್ತು ಕಟಿಂಗ್ ಮತ್ತೆ ಸ್ಟಿಚಿಂಗ್ 2 ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಬ್ರೀಫ್ ಆಗಿ ತೋರಿಸ್ತಾ ಇದ್ದೀನಿ. ಈಗ ನೋಡ್ತಾ ಇದ್ದೀರಲ್ಲ ಡಾರ್ಟ್ ಅನ್ನೋದನ್ನ ಯಾವ ರೀತಿ ಹಿಡ್ದಿದ್ದೀನಿ ಅಂತ. ಈಗ 2 ಸೈಡು ಡಾರ್ಟ್ ಎಲ್ಲ ಹಿಡಿದಾಗ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ಈಗ ನಾವು ಪಟ್ಟಿನ ನಾವು ಕಟ್ ಮಾಡ್ಕೊಂಡಿಲ್ಲ ಅಲ್ಲ, ಈಗ ನಾನು ಪಟ್ಟಿ ಕಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ 4 ಇಂಚು, ಇಲ್ಲಿ 3 ಇಂಚು, ಇಲ್ಲಿ ನಮ್ಗೆ 2.5 ಇಂಚು. ಈ ರೀತಿಯಾಗಿ ಹಿಡಿದು ನೀವು ಪಟ್ಟಿನ ಮಾರ್ಕ್ ಮಾಡ್ಕೊಂಡ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಏನಕ್ಕೆ ಈ ರೀತಿ ಪಟ್ಟಿ ಅಂತಂದ್ರೆ ನಿಮ್ಗೆ ಕಫ್ ಅಂತ ಆದಾಗ ಮೇಲೆ ಹೋಗ್ಬಿಡತ್ತೆ ಪಟ್ಟಿ ಅನ್ನೋದು. ತುಂಬಾ ಜನಕ್ಕೆ ಈ ತರ ಫೀಲ್ ಆಗ್ತಿರತ್ತೆ. ನಾವು ಬ್ಲೌಸ್ ಹಾಕಿದಾಗ ಸ್ವಲ್ಪ ಆ ಪಟ್ಟಿ ಏನಾಗುತ್ತೆ ಮೇಲ್ ಹೋದಂಗೆ ಫೀಲ್ ಆಗ್ತಾ ಇರುತ್ತೆ. ಸೊ ನೀವು ಈ ರೀತಿಯಾಗಿ ಪಟ್ಟಿನ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ತುಂಬಾನೇ ಈಸಿಯಾಗಿ ಆಗತ್ತೆ ಮತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಈಗ ಪಟ್ಟಿ ಕಟ್ ಮಾಡಿ ಆಯ್ತು. ಇಲ್ಲಿ ಸೆಂಟರ್ ಇಲ್ಲಿ ನಾನು ಓಪನ್ ನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಏನಕ್ಕೆ ಓಪನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಈಗ ಇಲ್ಲಿ ನಾವು ಪಟ್ಟಿ ಅಟ್ಯಾಚ್ ಮಾಡಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿನ ನಾವು ಕೊಡ್ಬೇಕು. ಹಾಗಾಗಿ ಇಲ್ಲಿ ನಾನು ಸೆಂಟರಿಗೆ ಕಟ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಡಾರ್ಟ್ ಹಿಡಿದು ನೆಕ್ ಫಿನಿಶಿಂಗ್ ಮಾಡಿ ಎಲ್ಲ ಮಾಡಿ ಆದ್ಮೇಲೆ ಹಿಂಗ್ ಕಟ್ ಮಾಡೋದ್ರಿಂದ ನಿಮ್ಗೆ ನೆಕ್ ವೇರಿಯೇಷನ್ಸ್ ಅನ್ನೋದು ಬರಲ್ಲ, ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ ಈಗ ಪಟ್ಟಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಒಂದ್ ಸೈಡ್ ವೆಲ್ವೆಟ್ ಒಂದ್ ಸೈಡ್ ನಾರ್ಮಲ್ ಕ್ಲಾತ್ ನ ಕೊಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ನಾವು ಪಟ್ಟಿನ ಅಟ್ಯಾಚ್ ಮಾಡಿ ನೀಟಾಗಿ ಫೋಲ್ಡ್ ಮಾಡಿ ಅಟ್ಯಾಚ್ ಅನ್ನೋದನ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಮಾಡಿದಾಗ ನಿಮ್ಗೆ ಫಿನಿಶಿಂಗ್ ಅನ್ನೋದು ಎಲ್ಲಿಗೆ ಬರುತ್ತೆ ನೋಡಿ 15 ಇಂಚ್ ಅಂತ ಬಂತು ಅಂದ್ರು ನಿಮ್ಗೆ ಇಲ್ಲಿ ಕರೆಕ್ಟ್ ಆಗಿ 14ವರೆಗೆ ಅರ್ಧ ಇಂಚ್ ಬಿಟ್ರೆ ನಮ್ಗೆ ಇಲ್ಲಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಈ ರೀತಿಯಾಗಿ ನೋಡ್ಕೋಬೇಕು. ನೋಡ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ಬ್ಯಾಕ್ ಗೆ ಕೂಡ ಅಷ್ಟೇ ಡಾರ್ಟ್ ಹಿಡಿದು ಬಾಟಮ್ ಫಿನಿಶಿಂಗ್ ಮಾಡಿ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೇನೆ ಇಲ್ಲಿ ಪಟ್ಟಿಗೂ ಅಷ್ಟೇ ನೀಟಾಗಿ ಪಟ್ಟಿ ಕೊಟ್ಟು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಎಲ್ಲ ಅಟ್ಯಾಚ್ ಮಾಡಿದ್ದೀನಿ. ಈಗ ನಾವು ಶೋಲ್ಡರ್ನ
ಮಾಡ್ಕೋಬೇಕಾಗತ್ತೆ. ಸೊ ಶೋಲ್ಡರ್ ಮಾಡಬೇಕಾದ್ರೆ ನಾವು ಏನು ಇಂಪಾರ್ಟೆಂಟ್ ಥಿಂಗ್ನ ನಾವು ಮಿಸ್ ಮಾಡ್ಕೊತೀವಿ ಅಂತ ಅಂದರೆ ನಮಗೆ 14.25 ಬೇಕಾಗತ್ತೆ. ಸೊ 15 ಇಂಚ್ ನೀಟಾಗಿ ನೋಡಿಕೊಂಡು ನಮ್ಗೆ 14.25 ಯಾವ ರೀತಿ ಬರುತ್ತೆ, ಇಲ್ಲಿ ಎಷ್ಟು ಬಿಟ್ಟರೆ ನಮಗೆ ಕರೆಕ್ಟಾಗಿ 14.25 ಬರುತ್ತೆ ಅನ್ನೋದನ್ನ ನೀಟಾಗಿ ಹೀಗೆ ಹಿಡಿದು ನೋಟ್ ಮಾಡ್ಕೋಬೇಕು. ಅವಾಗ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಮತ್ತೆ ಎಕ್ಸಸ್ ನೋಡ್ತಾ ಇದ್ದೀರಲ್ವಾ, ಇಷ್ಟು ಕಚ್ಚಾ ಅನ್ನೋದಂತೂ ಇರಬೇಕು, ತೀರಾ ತುದಿಗೆಲ್ಲ ಮಾಡೋಕ್ಕಾಗಲ್ಲ. ಸೊ 14.25 ಪರ್ಫೆಕ್ಟ್ ಆಗಿ ಬರುತ್ತೆ. ಒಂದು ಅರ್ಧ ಇಂಚು ಕ್ಲಾತ್ ಕೂಡ ಉಳ್ಕೊಳ್ಳುತ್ತೆ. ಈಗ ಇಲ್ಲಿ ನೋಡಿ, ಫಸ್ಟ್ ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಒಂದು ಸ್ಟಿಚ್ ಹಾಕಿ, ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಆ ರೀತಿಯಾಗಿ ಕರ್ವ್ ಸ್ವಲ್ಪ ಡೌನ್ ಮಾಡಿ ನಮ್ದು ಏನ್ ಶೋಲ್ಡರ್ ಸ್ಲ್ಯಾಂಟ್ ಇದೆ ಆ ರೀತಿಯಾಗಿ ಸ್ಟಿಚ್ ಮಾಡೋದ್ರಿಂದ ತುಂಬಾನೇ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳೋದು. ನೋಡಿ ಫ್ರೆಂಡ್ಸ್, ಈಗ ನಂದು ಶೋಲ್ಡರ್ ಎಲ್ಲ ಜಾಯಿನ್ ಆಗಿದೆ, ಹಾಗೆ ಓವರ್ಲಾಕ್ ಕೂಡ ಮಾಡಿದೀನಿ. ಅಲ್ಲದೆ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಗೆ ಇಲ್ಲಿ ಅಪ್ ಅಂಡ್ ಡೌನ್ ಏನಕ್ಕೆ ಬರುತ್ತೆ ಅಂದಾಗ ಇಲ್ಲಿ ವೇರಿಯೇಷನ್ಸ್ ಇತ್ತು ಅಂದಾಗ ನಿಮ್ಗೆ ಅಪ್ ಅಂಡ್ ಡೌನ್ ಬರುತ್ತೆ. ಮತ್ತೆ ಭುಜನೂ ಅಷ್ಟೇ ನೋಡಿ, ಒಂದು ಭುಜಕ್ಕೂ ಇನ್ನೊಂದು ಭುಜಕ್ಕೂ ವ್ಯತ್ಯಾಸ ಅನ್ನೋದು ಇರಬಾರ್ದು. ಹಾಗೇನೆ ಇಲ್ಲಿ ನಮ್ಗೆ ಮಾರ್ಜಿನ್ ಬರಬೇಕು ಸ್ಲೀವ್ಗೆ ಅಂತ. ಅಲ್ಲದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, 9 ಇಲ್ಲಿಗೆ ಬರುತ್ತೆ ಅಂದ್ರೆ 2.25 ಇಂಚಷ್ಟು ನಿಮ್ಗೆ ಮಾರ್ಜಿನ್ ಅನ್ನೋದು ಉಳ್ಕೊಳ್ಳುತ್ತೆ. ಸೊ ಪರ್ಫೆಕ್ಟ್ ಆಗಿ ಬರುತ್ತೆ. ಮತ್ತೆ ಎಲ್ಲೂ ಕೂಡ ಅಪ್ ಅಂಡ್ ಡೌನ್ ಅನ್ನೋದು ಬರಲ್ಲ. ಮತ್ತೆ ಎರಡು ಭುಜನು ಹಿಡಿದು ನೋಡಿದ್ರು ಸಮ ಇರಬೇಕು. ಎರಡು ಭುಜ ವೇರಿಯೇಷನ್ ಇತ್ತು ಅಂತ ಅಂದಾಗ ನಿಮಗೆ ಇದೇ ರೀತಿಯಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾವು ತೋಳ್ ಅನ್ನೋದನ್ನ ಕಟ್ ಮಾಡ್ಕೊಂಡಿಲ್ಲ, ಇಷ್ಟೇ ಕ್ಲಾತ್ ಅನ್ನೋದು ಮಿಕ್ಕಿರೋದು. ಸೊ ಈಗ ನಾವು ತೋಳ್ ಕಟ್ ಮಾಡ್ಕೋಬೇಕು ಅಂತ ಅಂದಾಗ ಏನ್ ಮಾಡ್ಬೇಕು, ಇಷ್ಟು ಸಾಕಾಗತ್ತಾ ನೋಡಿ, ಕರೆಕ್ಟ್ ಆಗಿ 7.25 ಬರುತ್ತೆ. ನನ್ಗೆ ಅಟ್ಲೀಸ್ಟ್ ಇಲ್ಲಿ 9 ಬಂದು 2 ಇಂಚಷ್ಟು ಮಾರ್ಜಿನ್ ಲೈನ್ ಬೇರೆ ಬರಬೇಕು. ಸೊ ಇಲ್ಲಿ ಈ ತರ ಕಟೆಡ್ ಕ್ಲಾತ್ಸ್ ಎಲ್ಲ ಇರತ್ತಲ್ಲ, ಇದನ್ನ ನಾವು ಜಾಯಿನ್ ಮಾಡ್ಕೊಂಡ್ರೆ ನಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಆಯ್ತಾ? ಸೊ ಈಗ ನಮ್ಗೆ 2.25 ಇಂದ 3 ಇಂಚಷ್ಟು ಬಟ್ಟೆನ ನಾವೀಗ ಇಲ್ಲಿ ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡ್ಕೊಂತೀನಿ ಅಂದ್ರೂ ಕರೆಕ್ಟ್ ಆಗಿ ಬಟ್ಟೆ ಜಾಸ್ತಿ ಇಲ್ಲ ಅಂತ ಅಂದಾಗ ಏನ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ನೀವು ಡಬಲ್ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ನಿಮ್ದು ಏನ್ ಸ್ಲೀವ್ ಲೆಂತ್ ಇರುತ್ತೆ ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿ ಆದ್ಮೇಲೆ ನಿಮ್ಗೆ ಎಷ್ಟು ವಿಡ್ತ್ ಬರುತ್ತೆ ಅದನ್ನ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಕರೆಕ್ಟ್ ಆಗಿ ಈ ರೀತಿಯಾಗಿ ಒಂದು ಲೈನ್ ನ ಹಾಕೊಂತಾ ಇದೀನಿ. ಸ್ಲೀವ್ ಲೆಂತ್ 9ನ ನಾನು ತಗೊಂತಾ ಇದ್ದೀನಿ, ಅಂದ್ರೆ 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಸ್ಟಿಚಿಂಗಿಗೆ ಬೇಕು ಅಂತ. 3 ಇಂಚು ನಾನು ಸ್ಲೀವ್ ಡೌನ್ ನ ತಗೋತಾ ಇದ್ದೀನಿ. 3 ಇಂಚು ಸ್ಲೀವ್ ಡೌನ್ ನ ತಗೋತಾ ಇದೀನಿ. ಇಲ್ಲಿ 1 ಇಂಚಷ್ಟು ಹೀಗೆ ಮಾರ್ಕ್ ಮಾಡ್ಕೊಂತಾ ಇದೀನಿ. ಇಲ್ಲಿ ಯಾವುದೇ ರೀತಿ ಶೇಪ್ ಬರೋದು ಬೇಡ ಅಂತ ಇಲ್ಲಿ ಸ್ಲೀವ್ ಶೇಪ್ ನ ಮಾರ್ಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನಮ್ಗೆ 7.25 ಬೇಕಾಗಿರೋದ್ರಿಂದ ಇಲ್ಲಿ ಇರೋದೇ 7.25. ಸೊ ಹಾಗಾಗಿ ಇಲ್ಲಿ ನಾನು ಯಾವುದೇ ರೀತಿಯಾದಂತ ಮಾರ್ಕ್ ಅನ್ನೋದನ್ನ ಮಾಡ್ಕೊಂತ ಇಲ್ಲ. ಜಸ್ಟ್ ಇಲ್ಲಿ ಏನಿದೆ ಆಸ್ ಇಟ್ ಈಸ್ ಹಿಂಗೆ ತಗೊಳ್ಳಿ. ಜಸ್ಟ್ ಈ ಶೇಪ್ ಏನ್ ಬಂದಿದೆ ಅದನ್ನ ನೀವು ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡ್ಕೊಂಡು ಆಮೇಲೆ ಜಾಯಿನ್ ಮಾಡೋದಕ್ಕೆ ನಿಮ್ಗೆ ಕ್ಲಾತ್ ಅನ್ನೋದು ಸಿಗತ್ತೆ. ಪೂರ್ತಿ ಇಷ್ಟು ಉದ್ದಕ್ಕೂ ಜಾಯಿನ್ ಮಾಡ್ಕೊಳಕ್ಕೆ ಕ್ಲಾತ್ ಇತ್ತು ಅಂದ್ರೆ ಪೂರ್ತಿ ಜಾಯಿನ್ ಮಾಡಿ ಆಮೇಲೆ ಸ್ಲೀವ್ ನ ಕಟ್ ಮಾಡ್ಬೋದು. ನಮ್ಗೆ ಬಟ್ಟೆ ಸಾಲ್ಟೇಜ್ ಇತ್ತು ಅಂದಾಗ ಈಗ ಏನ್ ಶೇಪ್ ಬಂದಿದೆ ನೋಡಿ, ಇಷ್ಟನ್ನ ಕಟ್ ಮಾಡ್ಕೊಂಡಿದೀನಿ. ಈಗ ನನ್ಗೆ ಇಲ್ಲಿ ಇದೆಲ್ಲ ಹೋಗಿ ಕರೆಕ್ಟ್ ಆಗಿ ಸ್ಟಿಚ್ ಆಗಿ 9 ಇಂಚ್ ಬಂದ್ರೆ ಸಾಕಾಗಿರುತ್ತೆ. ಸೊ ಈಗ ನಾನು ನೋಡಿ ಇಲ್ಲಿ ಡಬಲ್ ಫೋಲ್ಡ್ ಮಾಡ್ಕೊಂಡಿರೋದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಸ್ಲೀವ್ಸ್ ನ ಈ ರೀತಿಯಾಗಿ ಕಟ್ ಮಾಡಿ ತಕೊಂಡಾದ್ಮೇಲೆ ಈಗ ಇದಕ್ಕೆ ನಾವು ಅಟ್ಯಾಚ್ ಅನ್ನೋದನ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಈ ತರ ಎಷ್ಟಿರುತ್ತೆ ಕ್ಲಾತ್ ನೋಡ್ಕೊಂಡು ರೈಟ್ ಟು ರೈಟ್ ಇಟ್ಬಿಟ್ಟು ಇಲ್ಲಿ ನಾವು ಸ್ಟಿಚ್ ಹಾಕೊಂಡು ಇದನ್ನ ಅಟ್ಯಾಚ್ ಅನ್ನೋದನ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಈ ತರ ಅಟ್ಯಾಚ್ ಮಾಡ್ಕೊಳಕ್ಕಾಗತ್ತಾ ಅಂತ ನೀಟಾಗಿ ಒಂದ್ಸರಿ ನೋಡ್ಬಿಟ್ಟು ನಿಮ್ದು ಏನ್ ರೆಡಿ ಮಾಡ್ಕೊಂಡಿರ್ತೀರಲ್ಲ ಬಾಡಿ, ಇದನ್ನ ಹಿಡಿದು ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. ನೋಡಿ ಆಫ್ ಟು ಆಫ್ ಅಂತ ಆಯ್ತು ಅಂತಂದ್ರೆ ಕರೆಕ್ಟಾಗಿ ಕರೆಕ್ಟಾಗಿ ಆಗತ್ತೆ. ಸೊ ಈಗ ಏನ್ ಮಾಡ್ಕೋಬೇಕು ಅಂದ್ರೆ ನೀವು ಇದನ್ನ ಅಟ್ಯಾಚ್ ಅನ್ನೋದನ್ನ ಮಾಡ್ಕೋಬೇಕಾಗತ್ತೆ. ಎರಡೂ ಸೈಡಿಗೆ 2 ಪೀಸಸ್ನ ಕೊಟ್ಟು ಅಟ್ಯಾಚ್ ಮಾಡಬೇಕು. ನೋಡಿ ಈಗ ನಾನು ಅಟ್ಯಾಚ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಸ್ಲೀವ್ ಶೇಪ್ನ ನಾನು ಮಾರ್ಕ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಎಕ್ಸಸ್ ಏನಿದೆ ಇದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡಿ ತೆಗೆದ್ಬಿಡಿ. ಸ್ಟ್ರೈಟ್ ಆಗಿ ಎಲ್ಲ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ತರ ಎಕ್ಸಸ್ ಎಲ್ಲ ಇರುತ್ತಲ್ಲ ಇದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡಿ ತೆಗೆದು ಸ್ಲೀವ್ ಶೇಪ್ಸ್ ಎಲ್ಲ ನೀಟಾಗಿ ಕೊಟ್ಟಾಗ ನಿಮ್ಗೆ ಸ್ಲೀವ್ ಅನ್ನೋದು ಪರ್ಫೆಕ್ಟ್ ಆಗಿ ರೆಡಿ ಆಗತ್ತೆ. ಈಗ ಈ ರೀತಿಯಾಗಿ ರೆಡಿ ಆಗಿದೆ ಸ್ಲೀವ್ ಅನ್ನೋದು. ಇಲ್ಲಿ ಸ್ವಲ್ಪ ಶೇಪ್ಸ್ ಎಲ್ಲ ನೋಡ್ತಾ ಇದ್ದೀರಲ್ಲ ಯಾವ ತರ ಬಂದಿದೆ ಅಂತ, ಇದನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಸ್ಲೀವ್ ರೌಂಡು ಮತ್ತೆ ಎಕ್ಸಸ್ ಮಾರ್ಜಿನ್ ಲೈನ್ 2 ಬೇಕಲ್ಲ, ಇದನ್ನ ಮಾರ್ಕ್ ಮಾಡ್ಕೊಂಡು ನೋಡಿ ಇಲ್ಲಿ ನೀಟಾಗಿ ಈ ತರ ಸ್ಲೀವ್ ಶೇಪ್ನ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ನಾವು ಅಟ್ಯಾಚ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ವ್ಯತ್ಯಾಸ ಇರುತ್ತಲ್ವಾ. ಸೊ ನೀಟಾಗಿ ಸ್ಲೀವ್ ಶೇಪ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡಾಗ ಪರ್ಫೆಕ್ಟ್ ಆಗಿ ಬರುತ್ತೆ. ಹಾಗೆ ಈ ರೀತಿಯಾಗಿ ಒಂದು ನ್ಯಾಚ್ನ ಮಾಡ್ಕೊಂಡ್ರೆ ನಿಮ್ಗೆ ಸೆಂಟರಿಗೆ ನೀಟಾಗಿ ಹಿಡಿದು ನೋಡ್ಕೊಳ್ಳಿ. ಕರೆಕ್ಟ್ ಆಗಿ ಬರುತ್ತಾ, ಜಾಸ್ತಿ ಬರುತ್ತಾ, ಕಮ್ಮಿ ಬರುತ್ತಾ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ನಾವು ಅಟ್ಯಾಚ್ ಮಾಡಕ್ ಹೋದಾಗ ನೋಡ್ಕೊಂಡು ಮತ್ತೆ ಅಟ್ಯಾಚ್ ಎಲ್ಲ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಈ ರೀತಿ ರೆಡಿ ಮಾಡಾದ್ಮೇಲೆ ಇದಕ್ಕೂ ಕೂಡ ನಾವು ಥ್ರೆಡ್ ಪೈಪಿಂಗ್ ನ ಕೊಡ್ಬೇಕು. ನೋಡಿ ಈ ರೀತಿಯಾಗಿ ಇಟ್ಕೊಂಡು ಥ್ರೆಡ್ ನ
ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡಿ ಉಲ್ಟಾ ಮಾಡಿ ಫಿನಿಶಿಂಗ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಎರಡೂ ಸೈಡಿಗೆ ಇದೇ ರೀತಿಯಾಗಿ ಥ್ರೆಡ್ ಪೈಪಿಂಗ್ನ ಕೊಟ್ಟು ಅಟ್ಯಾಚ್ ಕೂಡ ಮಾಡಿದ್ದೀನಿ ನೋಡಿ. ಈ ರೀತಿಯಾಗಿ ಅಟ್ಯಾಚ್ ಮಾಡಿದ್ದೀನಿ. ಹಾಗೇನೆ ಭುಜನ ನೋಟ್ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಒಂದು ಭುಜಕ್ಕೂ ಇನ್ನೊಂದು ಭುಜಕ್ಕೂ ನೀವು ಸ್ಲೀವ್ ಅಟ್ಯಾಚ್ ಮಾಡ್ಬೇಕಾದ್ರೆ ವೇರಿಯೇಷನ್ ಮಾಡ್ಕೊಂಡಿತ್ತು ಅಂತ ಅಂದ್ರೆ ಒಂದು ಭುಜ 2.5 ಇದ್ರೆ ಇನ್ನೊಂದು ಭುಜ 2.25 ಅಥವಾ 2 ಆ ತರ ವ್ಯತ್ಯಾಸ ಆಗಿರುತ್ತೆ. ಸೊ ಇದನ್ನ ಒಂದ್ಸರಿ ನೋಟ್ ಮಾಡ್ಕೋಬೇಕು. ನೀವು ಫಸ್ಟ್ ಸ್ಲೀವ್ ಅಟ್ಯಾಚ್ ಮಾಡ್ತಿರಲ್ಲ ಅವಾಗ ಇನ್ನೊಂದ್ಸರಿ ನೀಟಾಗಿ ನೋಡ್ಕೊಂಡ್ರೆ ಅವಾಗ ನಿಮ್ಗೆನೆ ಗೊತ್ತಾಗತ್ತೆ ಕರೆಕ್ಟ್ ಆಗಿದ್ಯಾ ಕರೆಕ್ಟ್ ಆಗಿಲ್ವಾ ಅಂತ. ಯಾಕಂದ್ರೆ ಫುಲ್ ಫಿನಿಶಿಂಗ್ ಮಾಡಾದ್ಮೇಲೆ ಪ್ರಾಬ್ಲಮ್ ಆಗುತ್ತೆ. ಈಗ ಸೈಡು ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಇಲ್ಲಿ ಯಾವುದೇ ರೀತಿ ವೇರಿಯೇಷನ್ಸ್ ಅನ್ನೋದು ಇಲ್ಲ ಅಂತ ಅಂದಾಗ ನಿಮ್ಗೆ ಅಪ್ ಅಂಡ್ ಡೌನ್ ಅನ್ನೋದು ಬರಲ್ಲ ಫ್ರೆಂಡ್ಸ್. ನೋಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಸ್ಲೀವ್ ಇಂದ ಹಿಡಿದು ಬಾಟಮ್ ತನಕನೂ ನಿಮ್ಗೆ ಯಾವುದೇ ರೀತಿ ಅಪ್ ಅಂಡ್ ಡೌನ್ ಬರಲ್ಲ. ಮತ್ತೆ ಹಾರ್ಮೋಲ್ ಅಲ್ಲೂ ಅಷ್ಟೇ. ಈ ರೀತಿಯಾಗಿ ಇದ್ದಾಗ ನಿಮ್ಗೆ ಆಲ್ಮೋಸ್ಟ್ ಏನ್ ಹೇಳ್ತಿರ್ತಾರೆ ಅಂದ್ರೆ ಸೈಡ್ ಮಾಡ್ಬೇಕಾದ್ರೆ ಫಿನಿಶಿಂಗ್ ಮಾಡ್ಬೇಕಾದ್ರೆ ಅಪ್ ಅಂಡ್ ಡೌನ್ ಬರುತ್ತೆ ಅಂತ. ನೋಡಿ ಈ ರೀತಿಯಾಗಿ ಇದ್ದಾಗ ಎರಡೂ ಸೈಡ್ ತೋರಿಸ್ದೆ ನೀಟಾಗಿದೆ ಅಲ್ವಾ. ಸೊ ಈಗ ನಾವು ಸ್ಟಿಚ್ ಎಲ್ಲ ಮಾಡಿ ಫಿನಿಶಿಂಗ್ ಮಾಡಿ ಎಲ್ಲ ರೆಡಿ ಆಗಿದೆ. ಬ್ಲೌಸು ಯಾವ ರೀತಿ ಬಂದಿದೆ ಅನ್ನೋದನ್ನ ನೋಡಿ ನೀವೇ. ನೆಕ್ ಫಿನಿಶಿಂಗ್ ಆಗ್ಬೋದು, ಸ್ಲೀವ್ ಆಗ್ಬೋದು, ಬಾಡಿ ಆಗ್ಬೋದು, ಎಲ್ಲ ಯಾವ ರೀತಿ ಬಂದಿದೆ ಅನ್ನೋದನ್ನ ಗೊತ್ತಾಗುತ್ತೆ. ಅಲ್ಲೇ ನೀವು ಮೆಷರ್ಮೆಂಟ್ಸು ನೀವು ಏನು ತಗೊಂಡಿದ್ದೀರಾ ಅದೇ ಬಂದಿದೆ ಅನ್ನೋದನ್ನ ಕೂಡ ನಾನು ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಬಂದಿದೆ ಅನ್ನೋದನ್ನ ನೋಡಿದ್ರೆ ನಿಮ್ಗೆನೆ ಗೊತ್ತಾಗತ್ತೆ. ನೆಕ್ ಡೀಪ್ ಆಗ್ಬೋದು, ಬ್ರಾಡ್ ಆಗ್ಬೋದು, ಮತ್ತೆ ಥ್ರೆಡ್ ಪೈಪಿಂಗ್ ಆಗ್ಬೋದು. ನೋಡಿ ಎಲ್ಲೂ ಏನು ಎತ್ಕೋತಾ ಇಲ್ಲ. ಆ ವೆಲ್ವೆಟ್ ಮೇಲೆ ನೀಟಾಗಿ ಕೂತ್ಕೋತಾ ಇದೆ. ನಾವು ಫುಲ್ ಲೆಂತ್ ಎಷ್ಟು ತಗೊಂಡಿದ್ವಿ ಹೇಳಿ? 14.5 ತಗೊಂಡಿದ್ವಿ. ನೋಡಿ ಅಷ್ಟೇ ಬಂದಿದ್ಯಾ ನೀಟಾಗಿ ಗೊತ್ತಾಗತ್ತೆ. ಅಲ್ಲದೆ ಎದೆ ಸುತ್ತಳತೆ ಅಂತ ತಗೊಳ್ಬೇಕಾದ್ರೂ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ನೀವು ಎದೆ ಸುತ್ತಳತೆ ಅಂತ ತಗೋಬೇಕಾದ್ರೆ ಫ್ರಂಟ್ ಅಲ್ಲಿ ತೆಗೆದಾಗ 10.5 ಬಂದ್ರೆ 10 ಇಟ್ಕೊಳ್ಳಿ ಅನ್ನೋ ತರನು ನಾನು ಮೆನ್ಷನ್ ಮಾಡಿ ಹೇಳಿದ್ದೀನಿ. ಹಾಗೆ ಇದನ್ನ ಬ್ಯಾಕ್ ಅಲ್ಲಿ ತೆಗೆದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿನೇ ಬಂದಿರುತ್ತೆ ಅನ್ನೋದನ್ನ ಕೂಡ ಹೇಳಿದ್ದೀನಿ. ಸೊ ನೋಡಿ ಅದೇ ರೀತಿಯಾಗಿ ಬಂದಿರತ್ತೆ. ಇಲ್ಲಿ ನೋಡಿ ಅದ್ರ ಆಫ್ ಏನ್ ಬಂದಿದೆ ಅಷ್ಟೇ ಕರೆಕ್ಟ್ ಆಗಿ ಬಂದಿರುತ್ತೆ. ಹಾಗೆ ನೆಕ್ ಡೀಪ್ ಅಂತ ಹೇಳ್ಬೋದು. ಇಲ್ಲಿ ಮೇಲಿಂದನಾರು ತೆಗಿಬಹುದು, ಇಲ್ಲ ನೀವು ಕೆಳಗಿಂದನಾರು ತೆಗಿರಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಭುಜ 2.5 ಬಂದಿದೆ. ಹಾಗೆ ತೋಳಿನ ಉದ್ದ ನಾನು ನಿಮ್ಗೆ ಎಷ್ಟು ಹೇಳಿದೆ ಹೇಳಿ? 9 ಹೇಳಿದೆ. ಸೊ 10 ಇಟ್ಟಿದ್ದೆ. ಸೊ ನೀಟಾಗಿ ಅಷ್ಟೇ ಬಂದಿದೆ. ಹಾಗೆ ಹಾರ್ಮೋಲ್ ರೌಂಡ್ ನನ್ಗೆ 9 ಬೇಕು ಅಂತ ಹೇಳಿದ್ದೆ. ನೋಡಿದ್ರೆ ನಾವು 8.5 ಕಟ್ ಮಾಡ್ಕೊಂಡಿದ್ದಾಗ 9ಕ್ಕೆ ಪರ್ಫೆಕ್ಟ್ ಆಗಿ ಬರುತ್ತೆ. ಹಾಗೆ ನೆಕ್ ಡೀಪ್ ಕೂಡ ಅಷ್ಟೇ ಶೇಪ್ಸ್ ಆಗ್ಬೋದು. ಅಲ್ಲದೆ ಇಲ್ಲಿ ಕೆಲವೊಂದ್ಸರಿ ಏನಾಗಿರುತ್ತೆ ಅಂದ್ರೆ ಅಪ್ ಅಂಡ್ ಡೌನ್ ಕೂಡ ಆಗಿರುತ್ತೆ ಇಲ್ಲಿ ಸೈಡ್ ಅಲ್ಲಿ ಮಾಡಿದಾಗ. ಅಲ್ಲದೆ ಇನ್ನೊಂದೇನು ಅಂದ್ರೆ ಇಲ್ಲಿ ಫ್ರಂಟ್ದು ಬ್ಯಾಕ್ದು ಫ್ರಂಟ್ ಕೂಡ ಬಂದಿರುತ್ತೆ ಸ್ಟಿಚ್ ಆಗಿರಾಗ. ಈ ನೋಡಿ ಯಾವುದೇ ರೀತಿಯಾದಂತ ಇದು ಬಂದಿರಲ್ಲ. ಹಾಗೆ ಇಲ್ಲಿ ಇದನ್ನು ಅಷ್ಟೇ 6.5 7.5 ತನಕ ಬಂದ್ರೆ ಸಾಕು. ಅದಕ್ಕಿಂತ ಜಾಸ್ತಿ ಬಂದ್ರೆ ಚೆನ್ನಾಗಿರಲ್ಲ. ತುಂಬಾ ಸಿಂಪಲ್ ಆಗಿ ತೋರಿಸಿದೀನಿ. ನೋಡಿ ವಿಡಿಯೋ ನೋಡಿ ನಿಮ್ಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.